ನಾನು ನಿಮ್ಮದು ಮುಂಗಾರು ಮಳೆ ಹಿಟ್ ಆದಾಗ FM ರೇನ್ಬೋಲ್ ಆರ್ಜೆ ನಾನು. ಹಾಂ, ಮೆಸೇಜ್ಗಳು ಬರೋದು ಕೆಲವೊಂದು ಸಲ ಶೋ ಮುಗಿತಾ ಬಂದರೂ ಮುಂಗಾರು ಮಳೆ ಪ್ಲೇ ಆಗಿರಲ್ಲ. ಓ ಮುಂಗಾರು ಮಳೆ ಹಾಡಾಕ್ದೆ ಶೋ ಮುಗಿಸ್ಬಿಡ್ತೀರಾ, ಅದು ಹೆಂಗೆ ಮುಗಿಸ್ತೀರ ನೋಡೋಣ ಅಂತ ಆ ಲೆವೆಲ್ಗೆ ಅದು. ನೋಡಿ ನೀವು ಆ ಲಿರಿಕಲ್ಲು, ಮ್ಯೂಸಿಕ್ಕು, ಪಿಕ್ಚರೈಸೇಷನ್ನು, ಆ ಸೋನು ನಿಗಮ್ ವಾಯ್ಸು ಸರ್ ಕೂಡ ಬರ್ಬೇಕು ಸರ್. ಅದೊಂದು ಮ್ಯಾಜಿಕ್ ಸರ್. ನನಗೆ ಸೋನು ನಿಗಮ್ ಅವ್ರು ಸಿಕ್ಕಿದಾಗ ಹೇಳಿದರು. ಆ್ಯಂಡ್ ಅವರ ಒಂದು ವಿಡಿಯೋ ಕೂಡ ನಾನ್ ಕನ್ನಡಿಗ ಹಾಡಿದಾನಂತ ಅನ್ಸಾರ ಸರ್. ಆಮೇಲೆ ಅವ್ರದ್ದೊಂದು ವಿಡಿಯೋ ಅಲ್ಲಿ ಏನು ಹೇಳಿದ್ದಾರೆ ಆ ಸತ್ಯ ಕೂಡ ನನಗೆ ಹೇಳಿದ್ದಾರೆ ಅವರು. ಅವರೆಲ್ಲೇ ಫಾರಿನ್ಗೆ ಹೋಗಿ ಸಾವಿರಾರು ಜನದ ಮಧ್ಯೆ ಯಾರಾದರೂ 10 ಜನ ಕನ್ನಡ ಅಂದರೆ ಸಾಕು, ನಾನು ಅನಿಸುತ್ತಿದೆ ಹಾಡ್ತೀನಿ, ನನಗೆ ಹಿಂದಿ ಇರ್ಬೋದು ಭಾಷೆ, ಆದರೆ ನನಗೆ ಹೋದ ಜನ್ಮದಲ್ಲಿ ನಾನು ಕನ್ನಡಿಗನಾಗೆ ಹುಟ್ಟಿದ್ದೀನಿ, ಬರೋ ಜನ್ಮದಲ್ಲಿ ಅಲ್ಲೇ ಹುಡ್ತೀನಿ ಅಂತಲೇ ಹೇಳ್ತಾರೆ ಅವರು. ಸೊ ಒಂದು ಸಾಂಗ್ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ. ಅವನು ಜಸ್ಕರಣ್ ಸಿಂಗ್, ಅವ್ನು ಫಸ್ಟ್ ಸಾಂಗ್ ಸರ್. ಫಸ್ಟ್ ಸಾಂಗ್ ನೋಡಿ ಕನೆಕ್ಷನ್ ಅನ್ನೋದು ಸರ್. ಅವ್ನು ಬಂದಿದ್ದು ಸರಿಗಮಗೆ, ZTV ಸರಿಗಮ ಕಾಂಪಿಟೇಷನ್ಗೆ. ಅದೇ ಅರ್ಜುನ್ ಜನ್ಯ ಏನೋ ಹೇಳಿದ್ರಂತ ಒಂದು ಫಿಲಮಲ್ಲಿ ಅವಕಾಶ ಕೊಡ್ತೀನಿ ನನಗೆ ಸರ್. ಅದು ಅವ್ನು ಫಸ್ಟ್ ಹಾಡಿರೋದು ಅನಿಸುತ್ತಿದೆ. ಓಕೆ ಓಕೆ. ಅವ್ನು ಕೇಳಿದೆ, ನೀನು ಕನ್ನಡ ಇಷ್ಟು ಸ್ಪಷ್ಟ ಹೇಗೆ ಎಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ಯಾ ಅಂತ. ಸರ್ ನಾನು ಅವಾಗವಾಗ ಶೋಗೆ ಬರ್ತಿದ್ದೆ, ಹಿಂದಿ ಸಾಂಗ್ ಶೋಗಿಲ್ಲಿ. ನಾನು ಒಂದು 5-6 ಇಯರ್ಸ್ ಬ್ಯಾಕ್ ಬಂದಾಗ ಕನ್ನಡ ಶೋ ವಿತ್ ಇಲ್ಲೇ ಹುಟ್ಟು ಬೆಳೆದಿರ್ತಾರಲ್ಲ ಸರ್, ಅವರೊಂದು ಶೋ ಮಾಡಿದ್ರು ಸರ್. ಆ ಶೋ ಮಾಡಬೇಕಾದ್ರೆ ಅವ್ರು ಹೇಳಿದ್ದು, ನೋಡಪ್ಪ ಫಸ್ಟ್ ನೀನು ಅನಿಸುತ್ತಿದೆ ಸಾಂಗ್ ಆಡಲೇಬೇಕು, ಪಾಪ್ಯುಲರ್ ಸಾಂಗ್ ಇದು ಅಂತ ಹೇಳಿದ್ದಕ್ಕೆ ಸರ್ ಐ ಪ್ರಾಕ್ಟೀಸ್ಡ್ ಇಟ್. ನಾನು ಹಾಡಿದ ಮೇಲೆ ಸರಿಗಮಾಲೆ ಆಡಿಷನ್ ಅಂತ ಗೊತ್ತಾಯಿತು. ಬೆಂಗಳೂರಲ್ಲೇ ಇದ್ದಾನೆ ಸರ್ ಹುಡುಗ. ಸರಿಗಮಾಲೆ ಆಡಿಷನ್ ಅಂತ ಗೊತ್ತಾಯಿತು. ಅಲ್ಲೂ ಹೋದಾಗ ಇದೇ ಹಾಡು ಹಾಡಿದೆ, ನಾನು ಅನಿಸುತ್ತಿದೆ ಹಾಡಿದೆ ಸರ್. ಇವತ್ತು ನೋಡಿ ಸ್ಟಾರ್ಟ್ ಆಗಿದ್ದು ಅನಿಸುತ್ತಿದೆ ಹಾಡಿ. ಇವತ್ತು ನನ್ನ ಕರಿಯರ್ ಕೂಡ ಸ್ಟಾರ್ಟ್ ಆಗಿದ್ದು ನಮ್ಮ ಸಿನಿಮಾಯಿಂದ ಸರ್. ಆಮೇಲೆ ಯಾವ ಮಟ್ಟದ ಹಿಟ್ಟು ಸರ್ ಆತನಿಗದು. ಫಸ್ಟ್ ಹಾಡು ಹಾಡಿರೋದು ಈ ಪರಿ ಹಿಟ್ಟಾಗಿ. ಓಯ್ಯೋ. ಆಮೇಲೆ ದ ವೇ ಆ ರೀಲ್ಸು ಟ್ರೆಂಡ್ ಅಲ್ಲ ಸರ್, ಇನ್ಸ್ಟಾ ರೀಲ್ಸ್ ಸರ್. ನಾವು ಯೂತ್ಸ್ಗೆ ಎಲ್ರಿಗೂ ಅದು ದೊಡ್ಡ ಟ್ರೆಂಡು. ಫಸ್ಟ್ ಕನ್ನಡ ಸಾಂಗ್ ಸರ್, ನಂಬರ್ 1 ಸಾಂಗ್ ಟು ಕ್ರಾಸ್ 7 lakhs ರೀಲ್ಸ್. ನಂಬರ್ ಆಫ್ ರೀಲ್ಸ್ ಕೌಂಟ್ ಆಗುತ್ತಾ? ನಂಬರ್ 1 ಪೋರ್ಟಲಲ್ಲಿ ಸರ್, ಅದು ಆತನ ಪೋರ್ಟಲಲ್ಲಿ 7 ಲಕ್ಷ ಜನ ರೀಲ್ಸ್ ಮಾಡಿದ್ದಾರೆ. ಅದು ಒಟ್ಟಾರೆ ಏನು ಬೇರೆ ಬೇರೆ ಪೋರ್ಟಲೆಲ್ಲ ತೊಗೊಂಡ್ರೆ ಫಾರ್ಮುಲಾ. ನಾನೊಂದ್ಸಲ ರಾಜಮೌಳಿದ ಇಂಟರ್ವ್ಯೂ ನೋಡ್ತಾ ಇದ್ದೆ. ಅವರು ಪ್ರತಿ ಸೀನ್ ಬರೆಯುವಾಗಲೂ ಅನ್ಕೋತಿದ್ರಂತೆ, ಇದು ರೀಲ್ಸ್ ಆಗುತ್ತಾ ಇಲ್ವಾ, ರೀಲ್ಸ್ ಆದರೆ ಇಟ್ ಈಸ್ ಸಕ್ಸಸ್. ಆಮೇಲೆ ನೋಡಿ ಗಮನದಲ್ಲಿ ಇಟ್ಕೊಂಡು ಸೀನ್ ಮಾಡ್ತೀನಿ ಅಂತ. ಆಮೇಲೆ 30 ಸೆಕೆಂಡ್ಸ್ ಅಷ್ಟೇ ಅಲ್ಲ ಸರ್. ಈಗ ಶಾರ್ಟ್ಸ್ ಜಮಾನ ಅಲ್ಲ, ಜನರನ್ನು ಕೂರ್ಸೋದೇ ಕಷ್ಟ ಈಗ. ಅದರಲ್ಲೂ ಥಿಯೇಟ್ರಲ್ಲಿ ಕೂರ್ಸೋದು ಕಷ್ಟ ಸರ್. 2.5 ತಾಸು 2.75 ತಾಸು ಅಂತ. 60th ಸೆಕೆಂಡಿಗೆ ಕ್ಲೈಮ್ಯಾಕ್ಸ್ ಬಂದ್ಬಿಡ್ಬೇಕ್ರಿ ಜನರಿಗೆ. ನೋಡಕ್ಕೆ ಶುರು ಮಾಡಿದ್ರೆ ಕ್ಲೈಮ್ಯಾಕ್ಸ್ 60th ಸೆಕೆಂಡಿಗೆ ಬರ್ಬೇಕಲ್ಲ. ಇವತ್ತು ಕೃಷ್ಣಂ ಪ್ರಣಯಸಕ್ಕೆ ಗೆದ್ದಿರೋದೇ ಅಲ್ಲಿ ಸರ್. ನಿಮಗೆ ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಇದೆಯಲ್ಲ, ಏನು ನಡೀತಾ ಇದೆ, ಏನು ಹೇಳ್ತಾ ಇದ್ದಾನೆ ಇವನು, ಏನು ಆಗ್ತಿದೆ, ಅವನು ಯಾರು, ಇವಳು ಹಿಂಗೆ ಹೋಗ್ತಾ ಇರುತ್ತೆ, ಎಂಗೇಜಿಂಗ್ ಆಗಿರುತ್ತೆ. ಸೆಕೆಂಡ್ ಹಾಫ್ ವೆನ್ ಸ್ಟೋರಿ ರಿವೀಲ್ ಆಗುತ್ತಲ್ಲ ಇದಿದೆ ಆಗಿರೋದು ಅಂತ, ಆಡಿಯನ್ ಭಾಳ ಖುಷಿ ಪಡ್ತಾನೆ. ಓ ನನಗೆ ಅರ್ಥ ಆಯ್ತು ಈಗ ಅಂತ. ಸೊ ಗೆಲುವಿಗೆ ಕಾರಣನೇ ಅದು. ಈ 30 ಸೆಕೆಂಡ್ಸ್ ಜೇನ ದನಿಯೋಳೆ ಕ್ಲಿಕ್ ಆಗಿದ್ದೆ ಆ ರೀಲ್ಸಲ್ಲಿ ಸರ್. 7 lakh ರೀಲ್ಸ್ ಓವರ್ ಆಲ್ ದ ಪೋರ್ಟಲ್ ಹಾಕ್ಕೊಂಡ್ರೆ ಲೆಕ್ಕನ ನಾವು 1 ಮಿಲಿಯನ್ ಆಗುತ್ತೆ ಸರ್. 10 ಲಕ್ಷ ಜನ ಇವತ್ತು 2 ವಾರಕ್ಕೆ ನಮ್ಮ ಪಿಕ್ಚರ್ ಒಂದು 12-14 ಲಕ್ಷ ಜನ ನೋಡಿರ್ತಾರೆ. ಒಂದು ಬುಕ್ ಮೈ ಶೋ ಆ್ಯಪಲ್ಲಿ ನನ್ನ ಪ್ರಕಾರ ಒಂದು 4-5 ಲಕ್ಷ ಬರೀ ಬುಕ್ ಮೈ ಶೋ ಆ್ಯಪಲ್ಲಿ ಹೋಗಿದೆ ಟಿಕೆಟ್ಸ್. ಸೊ ಈ ರೀಲ್ ಮಾಡಿದವ್ರೆ ನಿಮಗೆ ಭಾಳ ಇಷ್ಟಪಟ್ಟು ಮಾಡಿರ್ತಾರೆ. ಇಟ್ಸ್ ನಾಟ್ ಲೈಕ್ ಸುಮ್ಮನೆ ಕೂತ್ಕೊಂಡು ಮಾತಾಡೋದಲ್ಲ ಅಲ್ಲ ಸರ್ ರೀಲು. ಯು ಶುಡ್ ಸ್ಪೆಂಡ್ ಟೈಮ್. ಅದಕ್ಕೊಂದು ಪ್ರಿಪ್ರೇಷನ್ ಇದೆ, ಮೇಕಪ್ ಇದೆ, ಕಾಸ್ಟ್ಯೂಮ್ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.
ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.